ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಕುಮಾರಣ್ಣವರು ಬರ್ತಾ ಇದ್ದಾರೆ ಜಿಲ್ಲೆಯಲ್ಲಿ. ಪ್ರಥಮ ಬಾರಿಗೆ ಅವರು 2.5 ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ವಿದ್ಯಮಾನಗಳನ್ನೆಲ್ಲ ಗಮನಿಸಿ ಈ ಜಿಲ್ಲೆಯ ನಾನು ಬದುಕಿದ್ದಂಗೆ ಈ ಜಿಲ್ಲೆ ಹಾಳಾಗೋದಕ್ಕೆ ಬಿಡೋದಿಲ್ಲ ಅನ್ನೋದು ಉದ್ದೇಶದಿಂದನೇ ಅವರು ಈ ವಯಸ್ಸಿನಲ್ಲೂ ನನ್ನ ಜನ ಬಿಡೋಕ್ಕಾಗಲ್ಲ, ಕೆಲವು ಕಡೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಕಳೆದ 2.5 ವರ್ಷದಿಂದ ನೋಡಿದ್ದಾರೆ. ಅದರಿಂದ ಬರ್ತಾ ಇದ್ದಾರೆ. ಬಂದು ಸಭೆ ಇದಕ್ಕೆ ಎಲ್ಲ ತಾಲೂಕು ಇದು ನಾವು ಹೋಗ್ತಾ ಇದ್ದೀವಿ. ನಮ್ಮ ಮುಖಂಡರುಗಳಲ್ಲಿ ಮೊನ್ನೆ ಬೇಲೂರಲ್ಲಾಯಿತು, ಅರಸೀಕೆರೆ, ಸಕಲೇಶ್ಪುರ ಎಲ್ಲ ಕಡೆ, ಈಗ ಆಲೂರು, ಇವತ್ತು ಕಟ್ಟಾಯ ಹೋಬಳಿದು ಇದೆ, ಶಾಂತಿಗ್ರಾಮ ಇದೆ, ಎಲ್ಲ ಮುಗಿಸಿ ಮತ್ತೆ ಅರಸೀಕೆರೆದು ಒಂದು ದಿವಸ ಹೋಗ್ತಾ ಇದ್ದೀನಿ. ಎಲ್ಲ ಮುಗಿಸಿ ಇದನ್ನು ಮಾಡುವಂಥ ಕೆಲಸ 24ನೇ ತಾರೀಕು ಕನಿಷ್ಠ 2.5 ಲಕ್ಷ ಜನ ಸೇರಬೇಕು ಅನ್ನೋದು ಭಾವನೆ ಇದೆ. ನಮ್ಮ ಜನದ್ದೇ ವಾಲಂಟಿಯರ್ ಆಗಿ ಎಲ್ಲ ನೋಡ್ತೀನಿ ಹೋದಾಗ ಎಲ್ಲ ಕಡೆ ಜನ ವಾಲಂಟಿಯರ್ ಆಗಿ ಇವತ್ತು ಬರಬೇಕು. ದೇವೇಗೌಡರು ಈ ಜಿಲ್ಲೆಗೆ 60 ವರ್ಷ ಜಿಲ್ಲೆ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ದೇವೇಗೌಡರು, ಕುಮಾರಣ್ಣ ಏನು ಹೇಳ್ತಾರೆ ಕೇಳೋಣ ಅಂತ ಹೇಳಿ ಉದ್ದೇಶ ಎಲ್ಲ ನಮ್ಮ ಹಿರಿಯರಿಗೆ, ಯುವಕರಿಗೆ, ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಎಲ್ಲರಿಗೂ ಇದೆ. ಬರ್ತಾರೆ. ಸಭೆ ಯಶಸ್ವಿ. ಯಾವ ಸಮಾಜಕ್ಕೆ ಅಧಿಕಾರ ಕೊಟ್ಟಿಲ್ಲ? ಏನಾರು ಕಾಂಗ್ರೆಸ್ ಕೊಟ್ಟವ್ರ? 50 ವರ್ಷದ ಕಾಂಗ್ರೆಸ್ ಯಾರಿಗೆ ಕೊಟ್ಟವ್ರಿ? ಹಾಸನದಲ್ಲಿ 9 ಜನ ಮುಸಲ್ಮಾನರು ಗೆಲ್ತಾರೆ. 30 ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇವೇಗೌಡರು ಅಲ್ಪಸಂಖ್ಯಾತರಿಗೆ ಅವ್ರದೊಂದು ಪವಿತ್ರವಾದ ಹಬ್ಬ. ಅವತ್ತಿನ ದಿವಸ ಅವ್ರ ಜೊತೆ ನಾವು ಕೂತ್ಕೊಂಡು ಹಬ್ಬದ ಜೊತೆ ಬಡವ್ರ ಜೊತೆ ಇದು ಮಾಡಬೇಕು ಮಾಡೋ ಭಾವನೆ ಇರುವಂಥ ಒಬ್ಬ ವ್ಯಕ್ತಿ ಇದ್ರೆ ರಾಷ್ಟ್ರದಲ್ಲಿ ಅದು ದೇವೇಗೌಡರು. ಕಾಂಗ್ರೆಸ್ನವ್ರು 50 ವರ್ಷದಲ್ಲಿ ಯಾರಿಗಾರು ಅಧಿಕಾರ ಇಟ್ಕೊಂಡು ಆ ಮುಸಲ್ಮಾನರು ನೋಡಿವ್ರೇನ್ರಿ? ಈಗ ಪಾಪ ಏನೋ ಓಟ್ಗೋಸ್ಕರ ಅದೊಂದು ಸ್ವಲ್ಪ ನಾವು ಈ ಜಿಲ್ಲೆಯ ನಾನು ಬದುಕಿರೋವರಿಗೆ ನನ್ನ ಮಕ್ಕಳಿಗೂ ಹೇಳ್ತೀನಿ, ನಾನು ಹೇಳ್ತೀನಿ, ಅಲ್ಪಸಂಖ್ಯಾತರು ಇರ್ಬೋದು, SC ಇರ್ಬೋದು, ST ಇರ್ಬೋದು, ಕುರುಬ ಸಮಾಜ ಇರ್ಬೋದು, ನನ್ನ ಕೈಲಾದರೆ ಕೆಲಸ ಮಾಡೋಣ, ಆಗದೆ ಹೋದರೆ ತಗೊಂಡೋಗ್ಬೇಕು ಅನ್ನೋದೇ ದೇವೇಗೌಡರ ಗುರಿ. ನನ್ನ ಗುರಿನೂ ಅದೇ. ಜಿಲ್ಲಾ ಪಂಚಾಯತಿ ಬ್ರಾಹ್ಮಣರ ಅಧ್ಯಕ್ಷರು ಮಾಡಿದ್ವಪ್ಪ. ಈಗ ತಡೀರಿ, ಇದು ವ್ಯಾಪಾರ. 4 ವರ್ಷ ಹೇಗಿದ್ರು ಇಲ್ಲಿ 4 ಬಾರಿ ಚುನಾವಣೆ ಗೆಲ್ಲಿಸಿದ್ದು ಯಾರು? ನನ್ನ ಜೀವನದಲ್ಲಿ ಒಂದು ತಪ್ಪು ಮಾಡಿದೆ. ಅವತ್ತು ನಮ್ಮ ತಂದೆ ಒಂದು ಮಾತು ಹೇಳಿದರು, ಈ ಜಿಲ್ಲೆಯಲ್ಲಿ ಲಿಂಗಾಯತರಿಗೆ ಅರಸೀಕೆರೆ ಇದೆ, ಅವ್ರ ಸಮಾಜದ್ದು ಬೇಡಪ್ಪ, ಜವರೇಗೌಡರು ಇದ್ದಾರೆ, ಪಟೇಲ್ ಶಿವರಾಮ್ ಸತ್ತೋಗ್ಯವ್ರೆ. ನಾನು ಅವತ್ತು ತಪ್ಪು ಮಾಡಿ ಈತಂಗೆ ಕೊಡಿಸ್ತಾ ಇದೆಯಲ್ಲ ಇದ್ದೀನಿ. ಮತ್ತು ಅದಾಯ್ತೇನ್ರಿ? ಪಟೇಲ್ ಶಿವರಾಮ್ನಂತ ಪ್ರಾಮಾಣಿಕ ವಿಧಾನ ಪರಿಷತ್ ಎಲೆಕ್ಷನ್ ಆತಂತವ ಆ ಜೇನ್ಕಲ್ ಸಿದ್ದೇಶ್ವರ ಮುಂದೆ ಹೇಳ್ಬಿಡ್ಲಿ, ಆ ಪಟೇಲ್ ಶಿವರಾಮನ್ನ ಹೆಂಗ್ ಮಾಡಿದ್ರು ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ? ಯಾವ ಮಟ್ಟಿಗೆ ಅವತ್ತು ಸೋತಿ ಇದನ್ನು ತಗೊಂಡೋಗಿ ನಮ್ಮ ಮನೆ ಊಟ ಹಾಕಿ ರಾಮನಗರದಲ್ಲಿ ಕಾಂಟ್ರಾಕ್ಟ್ ಕೊಟ್ಟು ಅಲ್ಲೇನು ಅರಸೀಕೆರೆ ನಡೀತಾ ಇದೆ ನನಗೆ ಗೊತ್ತಿದೆ. ಟೈಮ್ ಬರುತ್ತೆ, ಇವತ್ತೇನು ಮುಗಿದೋಗುತ್ತೇನ್ರಿ? ನಾನು ಇಂಥವ್ರು ಎಷ್ಟು ಜನ ನೋಡಿದ್ದೀನಿ. ನಾನು ಜಿಲ್ಲೆಯ ರಾಜಕಾರಣದವರೆಗೂ ಕೂಡ ಜೆಡಿಎಸ್ ಇಂದ ಬೆಳೆದು ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿ ಆಯ್ತು ಬಿಡಿ. ಈಗ ತಡೀರಿ, ನಿಮ್ಮ ವೈಫಲ್ಯನ ಅಥವಾ ಏನಾದ್ರೂ ಎಡುತ್ತಾ ಇದೆಯಾ ಜೆಡಿಎಸ್ ಅಂತ? ನಾವ್ ಎಡುತ್ತಾ ಇಲ್ಲ. ಅಲ್ಲ, ನೀವೇ ಅಭಿವೃದ್ಧಿ ಆಗಿರೋದು. ಅಲ್ಲ, ಅಭಿವೃದ್ಧಿ ಆಗಿರೋದು. ಈಗ ಬಸವರಾಜನ್ ಹೇಳಿದ್ದನಪ್ಪ, ಎಲ್ಲ ರೇ ಬಸವರಾಜನ್ ಏನ್ ಹೇಳಿದ? 25,000 ಕೋಟಿ ಇದು SC ಇದು ಕೊಟ್ಟು ಅಲ್ಲ ಕೊಟ್ಟು ನಾನು ಪಾಪ ನಾಗೇಂದ್ರ ಪಾಪ ಅವ್ನು ಒಳ್ಳೆ ಹುಡುಗ, ನನ್ನ ಸ್ನೇಹಿತ, ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ದೇವೇಗೌಡರು ಕೂರಿಸ್ಕೊಂಡು ಹಾಸನದಲ್ಲಿ ಇಲ್ಲಿ ಕೂತವ್ರು ನಮ್ಮ ಹಿರಿಯ ಶಾಸಕರು ದುಡ್ಡು ಕೊಡ್ದವ್ರು ನಿಮ್ಮ ಮಕ ನೋಡಿ ಓಟ್ ಹಾಕಕ್ಕೆ ಬರ್ತಾರೇನ್ರಿ ಅಂತಾರೆ. ಈ ಜಿಲ್ಲೆ ಜನ ದುಡ್ಡು ಕೊಡ್ದು ಹೋದ್ರೆ ನಿಮ್ನ ಯಾರ್ರಿ ಬರ್ತಾರೆ? ನಿಮ್ಮ ಮಕ ನೋಡಿ ಓಟ್ ಹಾಕ್ತಾರಂತ ಹೇಳಿದ್ರು ಇಲ್ವೋ ಕುಮಾರಣ್ಣ? ದೇವೇಗೌಡ್ರೆ ನಿಮ್ಮ ಮಕ ನೋಡಿ ಓಟ್ ಹಾಕಲ್ಲ, ದುಡ್ಡು ಕೊಟ್ರೆ ಓಟ್ ಹಾಕ್ತಾರೆ ಜನ ಅಂತಾರೆ. ಅಂದ್ರೆ ನಮ್ಮ ಜನ ದುಡ್ಡಿಗೆ ಅವರೇ ಅನ್ನೋದು ಅವರ ಭಾವನೆ. ರುಚಿ ಹುಡುಗೆ ಅವನು ಎಂಥದೋ ಇದ್ರ ಬಿಲ್ ಅಂತನೂ ನಾವು ಮಾಡಿದ್ವಿ. ಯಾವುದು ಸಮಾಜ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮಾಡಿದೆ, ಜಿಲ್ಲಾ ಬ್ಯಾಂಕ್ ಉಪಾಧ್ಯಕ್ಷರು ಮಾಡಿದೆ. ಓಂಕಾರಪ್ಪನವ್ರು ಸತ್ತೋಗಿರೋರು ಇಲ್ಲ, ಅವ್ರನ್ನ
ಮಾಡೋದು. ಜಿಲ್ಲಾ ಪಂಚಾಯತಿ ಇದು ಜಿಲ್ಲಾ ಬ್ಯಾಂಕ್ ಉಪಾಧ್ಯಕ್ಷರಾಗಿ. ಇವತ್ತು ಜಿಲ್ಲಾ ಬ್ಯಾಂಕ್ನ ಉಪಾಧ್ಯಕ್ಷರನ್ನ ಶೇಖರಪ್ಪನವ್ರು ಮಾಡಿದ್ದೀವಿ, ಗಂಗಣ್ಣವ್ರು ಮಾಡಿದ್ದೀವಿ, ಮಂಜಣ್ಣ ಅಂತ ಜನತಾ ಬಜಾರ್ ಅಧ್ಯಕ್ಷರು. ಚಾಲೆಂಜ್ ಯಾವತ್ತು ಆಯಿತು. ದೇವೇಗೌಡರು ಒಂದು ಮಾತು, ದೇವೇಗೌಡರು ಏನು ಹೇಳಿದರು ಹಾಸನದಲ್ಲಿ, ಅವ್ರು ಸಾಮಾನ್ಯ ಕಾರ್ಯಕರ್ತರನ್ನ ಪ್ರಕಾಶನ ಮಗ ನಿಲ್ಲಿಸಿ ಗೆಲ್ಲಿಸಿಲ್ವಾ? 50ರಲ್ಲಿ 1 ಓಟ್ ಕಮ್ಮಿ ಆದರೂ ಇದಾಯ್ತು ಅಂದರು. ನೋಡೋಣ, ಪಕ್ಷ ತೀರ್ಮಾನ ಮಾಡಿದರೆ ಸವಾಲು ಸ್ವೀಕಾರ ಮಾಡ್ತೀನಿ. ಸರ್, CM